ಗುಬ್ಬಿ ತಾಲೂಕಿನ ಚೇಳೂರಿನ ವೀನಸ್ ಇಂಟರ್ನ್ಯಾಷನಲ್ ಶಾಲೆ, ಭಾರತ್ ಪಬ್ಲಿಕ್ ಶಾಲೆ, ಜ್ಞಾನವರ್ಧಕ ವಿದ್ಯಾಮಂದಿರ ಪ್ರೌಢಶಾಲೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ವಿಶೇಷವಾಗಿ ನಡೆಯುತ್ತಿದೆ. ನಮ್ಮ ಶಾಲೆಯ ಯಶಸ್ಸಿನ ಹಿಂದಿನ ಕತೆ ಹಾಗೂ ಶ್ರಮದ ಪ್ರಯಾಣವನ್ನು ನೋಡಿದಾಗ ಎಸ್ಎಸ್ಎಲ್ಸಿ ರಾಜ್ಯ ಪಠ್ಯಕ್ರಮ ಮತ್ತು ಸಿಬಿಎಸ್ಇ ಬೋರ್ಡಿನ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಧಿಸಿದ ಯಶಸ್ಸು ಒಂದು ದಿನದ ಫಲವಲ್ಲ. ಇದು ಪ್ರತಿದಿನದ ಪ್ರಯತ್ನ ಹಾಗೂ ಶ್ರಮದ ಫಲ. ಇದರ ಜೊತೆಗೆ ಪಠ್ಯಪೂರಕ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ಮತ್ತು ಪೂರ್ವ ಯೋಜನೆಯ ಫಲವಾಗಿದೆ. ನಮ್ಮ ಶಾಲೆಯ ಯಶಸ್ಸಿನ ಹಾದಿಗೆ ಕಾರಣವೇ ಶಾಲಾ ಮಂಡಳಿಯ ಪ್ರೋತ್ಸಾಹ, ನಿರ್ವಹಣೆ ಮತ್ತು ಯೋಜನೆಯ ಬದ್ಧತೆ, ಅನುಭವವನ್ನು ಹೊಂದಿರುವ ಮತ್ತು ವಿದ್ಯಾರ್ಥಿಗಳನ್ನು ಸಾಧಕರನ್ನಾಗಿ ಮಾಡುವ ಶಿಕ್ಷಕರ ತಂಡ. ಶಾಲೆಯ ಪ್ರಾರಂಭದ ದಿನದಿಂದಲೇ ಬೋರ್ಡ್ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದು, ಪ್ರತಿಯೊಂದು ವಿಷಯದಲ್ಲಿ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ 80 ಅಂಕಗಳಿಗೆ ಘಟಕ ಪರೀಕ್ಷೆಗಳನ್ನು ನಡೆಸುವುದು ಇದು ನಮ್ಮ ಶಾಲೆಯಲ್ಲಿ ವಿಶೇಷ. ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿಯ ಮೊದಲ ವಾರದವರೆಗೆ 25ಕ್ಕೂ ಹೆಚ್ಚು ಬೋರ್ಡ್ ಮಾದರಿಯ ಪರೀಕ್ಷೆಗಳನ್ನು ನಡೆಸುತ್ತೇವೆ. ಪ್ರತಿ ಪರೀಕ್ಷೆಯ ಫಲಿತಾಂಶದ ವರದಿಯನ್ನ ನಿಯಮಿತವಾಗಿ ಪೋಷಕರಿಗೆ ನೀಡುತ್ತೇವೆ. ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾರೆ ಎಂಬುದನ್ನು ಗಮನಿಸಿ ಆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವನ್ನು ನಾವು ನೀಡುತ್ತೇವೆ. ನಮ್ಮ ಶಾಲೆಯಲ್ಲಿ ಹುಡುಗರಿಗೆ ಮಾತ್ರ ವಿಶೇಷವಾಗಿ ರಾತ್ರಿ ತರಗತಿಗಳನ್ನು ಸಹ ನಡೆಸುತ್ತಾ ಇದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಟ್ಯೂಷನ್ ಅನ್ನು ಅವಲಂಬಿಸಿಯೇ ಇಲ್ಲ. ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶವು ಶಾಲೆಯ ಯೋಜನೆ, ಶ್ರಮ ಮತ್ತು ಕಾಳಜಿಯಿಂದ ಮಾತ್ರ ಸಾಧ್ಯವಾಗ್ತಾ ಇದೆ. ಪಠ್ಯಕ್ರಮಗಳ ಜೊತೆಗೆ ಪಠ್ಯಪೂರಕ ವಿಷಯಗಳಲ್ಲೂ ಸಹ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನವನ್ನ ಬೆಳೆಸುತ್ತೇವೆ. ಉತ್ತಮ ಭಾಷಾ ಮತ್ತು ಸಂವಹನ ಕೌಶಲ್ಯ, ಶುದ್ಧ ಬರವಣಿಗೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು, ವೈಜ್ಞಾನಿಕ ಮನೋಭಾವ ಮತ್ತು ತಾರ್ಕಿಕ ಬುದ್ಧಿ ಶಕ್ತಿಯನ್ನ ಬೆಳೆಸುವುದು, ನೈತಿಕ ಮೌಲ್ಯಗಳನ್ನ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನ ಹೆಚ್ಚಿಸುವುದು ಪ್ರತಿ ಕ್ಷಣವೂ ವಿದ್ಯಾರ್ಥಿಯ ಭವಿಷ್ಯದ ಬುನಾದಿಯಾಗಿರುತ್ತದೆ. ಪ್ರತಿ ವರ್ಷ ಮಾರ್ಚ್ 1ರಿಂದ ಫೆಬ್ರವರಿ ಮೊದಲ ವಾರದವರೆಗೂ ಯಾವುದೇ ಕೂಡ ಯೋಜನೆಯಲ್ಲಿ ವ್ಯತ್ಯಾಸವಾಗದ ಹಾಗೆ ನಾವು ಶ್ರಮ ಮತ್ತು ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸುತ್ತೇವೆ. ಇದು ಪರೀಕ್ಷೆಯ ಉತ್ತಮ ಫಲಿತಾಂಶಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಮಾಣಕ್ಕಾಗಿ. ನಮ್ಮ ಶಾಲೆಯ ಮೇಲೆ ಪೋಷಕರ ನಂಬಿಕೆ ಹೇಗಿದೆ ಗೊತ್ತಾ? ವೀನಸ್ ಇಂಟರ್ನ್ಯಾಷನಲ್ ಶಾಲೆ, ಭಾರತ್ ಪಬ್ಲಿಕ್ ಶಾಲೆ ಮತ್ತು ಜ್ಞಾನವರ್ಧಕ ವಿದ್ಯಾಮಂದಿರ ಪ್ರೌಢಶಾಲೆ ಚೇಳೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ವಿಶ್ವಾಸಾರ್ಹ ಶಾಲೆಯಾಗಿ ಗುರುತಿಸಿಕೊಂಡಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯನ್ನು ಹೊರತುಪಡಿಸಿ ಯಾವುದೇ ಟ್ಯೂಷನ್ಗಳಿಗೆ ಹೋಗೋದೇ ಇಲ್ಲ. ಶಾಲೆಯ ಯೋಜನೆ, ಸಿದ್ಧತೆ ಮತ್ತು ಶ್ರಮದ ಶ್ರೇಷ್ಠ ಫಲವೇ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶವಾಗಿದೆ. ವಿದ್ಯಾರ್ಥಿಗಳ ಪ್ರಗತಿಗಾಗಿ ಪ್ರತಿದಿನ ಪ್ರತಿ ಕ್ಷಣವೂ ನಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಣೆಯನ್ನ ಮಾಡ್ತೇವೆ. ನಿಮ್ಮ ಮಗುವಿನ ಶ್ರೇಷ್ಠ ಶಿಕ್ಷಣ, ಶಿಸ್ತಿನ ಜೀವನ ಶೈಲಿ, ವ್ಯಕ್ತಿತ್ವ ವಿಕಸನ ಮತ್ತು ಭದ್ರ ಭವಿಷ್ಯಕ್ಕಾಗಿ ಈಗಲೇ ನಿಮ್ಮ ಮಗುವನ್ನು ನಮ್ಮ ಶಾಲೆಗೆ ಸೇರಿಸಿ. ನಮ್ಮ ಶಾಲೆಗಳಲ್ಲಿ ದಾಖಲೆ ಪ್ರಾರಂಭವಾಗಿದೆ. ವೀನಸ್ ಇಂಟರ್ನ್ಯಾಷನಲ್ ಶಾಲೆ, ಭಾರತ್ ಪಬ್ಲಿಕ್ ಶಾಲೆ, ಜ್ಞಾನವರ್ಧಕ ವಿದ್ಯಾಮಂದಿರ ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ಸ್ಕೂಲಲ್ಲಿ ಒಂದು ಲೈಬ್ರರಿ ಇದೆ. ಅದರಲ್ಲಿ 5,000ಕ್ಕಿಂತ ಹೆಚ್ಚು ಬುಕ್ಗಳಿವೆ. ನಾವು ಪ್ರತಿದಿನ ಇಲ್ಲಿ ಬರ್ತೀವಿ, ಓದ್ತೀವಿ, ತುಂಬ ಹೆಚ್ಚು ವಿಷಯಗಳನ್ನ ಕಲ್ಕೊಂತೀವಿ. ಹಾಗೆ ನಾವು ಬುಕ್ಕನ್ನು ಮನೆಗೆ ಕೂಡ ತಗೊಂಡೋಗ್ಬೋದು. ಇದು ನಮ್ಮ ಶಾಲೆಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. We are in our school's computer lab, which is consisting more than 40 computers, and all the computers are connected to Wi-Fi. And in all the classes we are having smart boards which help us to develop in advanced way. ಫಲಿತಾಂಶ ಪ್ರಕಟ ಆಯಿತು. CBSE ಬೋರ್ಡ್ ಎಕ್ಸಾಮಿನೇಷನ್. ಈ ಎರಡೂ ಪರೀಕ್ಷೆಗಳ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನಮ್ಮ ಶಾಲೆಯ ಮಕ್ಕಳು ಅದ್ವಿತೀಯವಾದಂಥ ಸಾಧನೆ ಮಾಡಿ ಎಲ್ಲರನ್ನೂ ಸಹ ಬೆರಗಾಗೋ ಥರ ಸಾಧನೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇದು ಇದ್ದಕ್ಕಿದ್ದಂತೆ ಬಂದಂಥ ಅಚಾನಕ್ ಆದಂಥ ಸಾಧನೆ ಅಲ್ಲ, ಕೇವಲ ಒಂದು ದಿನದಲ್ಲಿ ಮಾಡಿದಂಥ ಸಾಧನೆ ಅಲ್ಲ. ಇದರ ಹಿಂದೆ ಮಕ್ಕಳ ಪರಿಶ್ರಮ ಇದೆ, ಶಿಕ್ಷಕರ ಮಾರ್ಗದರ್ಶನ ಇದೆ, ಮ್ಯಾನೇಜ್ಮೆಂಟ್ನ ಪ್ರೊಫೆಷನಲ್ ಗೈಡೆನ್ಸ್ ಇದೆ. ಉದಾಹರಣೆ ಹೇಳೋದಾದರೆ, ನಮ್ಮ ಒಂದು ಶಾಲೆಯಲ್ಲಿ CBSE ಬೋರ್ಡ್ ಎಕ್ಸಾಮ್ ಇರ್ಬೋದು, ಸ್ಟೇಟ್ ಬೋರ್ಡ್ ಎಕ್ಸಾಮ್ ಇರ್ಬೋದು, ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನು ಡೇ 1ಇಂದಲೇ ಸ್ಟಾರ್ಟ್ ಆಗುತ್ತೆ. ಸಿಲೆಬಸ್ಸು ಅಕ್ಟೋಬರ್ ಒಳಗಡೆ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಆಗಿರುತ್ತೆ. ಅಲ್ಲಿಂದ ಸತತವಾಗಿ ಪ್ರತಿಯೊಂದು ವಿಷಯಕ್ಕೆ 80 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮಿನೇಷನ್ ಯಾವ ಥರ ನಡೆಯುತ್ತೋ ಅದೇ ಥರ ಕ್ವಶನ್ ಪೇಪರ್ನ ಸೆಟ್ ಮಾಡಿ ಎಕ್ಸಾಮಿನೇಷನ್ ಮಾಡ್ತಾರೆ. ಇದು ನಿಜವಾಗ್ಲೂ ಸಹ ಮಕ್ಕಳ ಒಂದು ಪ್ರದರ್ಶನ ಅತ್ಯುತ್ತಮಗೊಳ್ಳೋದಕ್ಕೆ ನಾವು ಮಾಡ್ಕೊಂಡಿರೋ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಇದೇ ಥರ ಮಕ್ಕಳನ್ನ ಕೇವಲ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡೋದು, ಟೆನ್ಷನ್ ಕೊಡೋದು ನಮ್ಮ ಶಾಲೆಯ ಉದ್ದೇಶ ಯಾವತ್ತೂ ಆಗಿರಲ್ಲ. ಅದರಲ್ಲಿ ಮುಖ್ಯವಾದ ಮೂಲ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಎಕ್ಸಾಮಿನೇಷನ್ಗೆ ತಯಾರು ಮಾಡೋದು. ಅದರ ಅರ್ಥ ಏನಪ್ಪ ಅಂದರೆ ಅವರ್ ಸ್ಟೂಡೆಂಟ್ಸ್ ಕನ್ಸಿಡರ್ ದ ಎಕ್ಸಾಮಿನೇಷನ್ ಆ್ಯಸ್ ಲೈಕ್ ಎ ಫೆಸ್ಟಿವಲ್ ಆರ್ ಸೆಲೆಬ್ರೇಷನ್.
ಸೊ ಇದು ನಮ್ಮ ಮಕ್ಕಳಲ್ಲಿ ಡೇ ಒನ್ನಿಂದಲೇ SSLC ಪಾದಾರ್ಪಣೆ ಮಾಡಿದ ತಕ್ಷಣ ಅಥವಾ 10th ಸ್ಟ್ಯಾಂಡರ್ಡ್ CBSE ಎಕ್ಸಾಮಿನೇಷನ್ಗೆ 10ನೇ ತರಗತಿಗೆ ದಾಖಲಾದ ತಕ್ಷಣ ಈ ಥರ ನಮ್ಮ ಒಂದು ಸ್ಟ್ರಾಟಜೀಸು ಬದಲಾಗುತ್ತೆ. ಸೊ ಅದರಿಂದ ಮಕ್ಕಳು ಕಾನ್ಫಿಡೆನ್ಸ್ನ ಮೊದಲಿಂದಲೂ ಬೆಳೆಸ್ಕೊತಾರೆ. ಅದರ ಒಂದು ಪ್ರತಿಫಲವೇ ಇವತ್ತು ಸೊ 625 ಮಾರ್ಕ್ಸ್ಗೆ 617 ಅಂಕಗಳನ್ನು ಗಳಿಸಿ ಸೊ ಇಡೀ ತಾಲೂಕಿನಲ್ಲಿರ್ಬೋದು, ಜಿಲ್ಲೆನಲ್ಲಿರ್ಬೋದು ಅತ್ಯುನ್ನತ ಶ್ರೇಣಿಯಲ್ಲಿದ್ದಾರೆ SSLC ಬೋರ್ಡ್ ಎಕ್ಸಾಮಿನೇಷನ್. ಅದೇ ಥರ CBSE ಬೋರ್ಡ್ ಎಕ್ಸಾಮಿನೇಷನ್ಗೆ ಹೇಳೋದಾದರೆ 500 ಅಂಕಗಳಿಗೆ ಆ 487 ಅಂಕಗಳನ್ನು ಗಳಿಸಿ ಯಾವುದೇ ನಗರ ಪ್ರದೇಶದ ಶಾಲೆಗಳಿಗೆ ನಮ್ಮ ವೀನಸ್ ಇಂಟರ್ನ್ಯಾಷನಲ್ ಶಾಲೆ ಗ್ರಾಮೀಣ ಮಟ್ಟದಲ್ಲಿದ್ದು ಸಹ ಯಾವುದೇ ವಿಚಾರದಲ್ಲಿ ನಮ್ಮ ಮಕ್ಕಳಿಗೆ ಸಡ್ಡು ಹೊಡಿತಾ ಇದ್ದಾರೆ ಅಂದರೆ ಇದರ ಅರ್ಥ ತಿಳ್ಕೋಬೇಕು. ನಮ್ಮ ಒಂದು ಸ್ಟ್ರಾಟಜೀಸ್ ಇರ್ಬೋದು, ಮಕ್ಕಳಿಗೆ ಸಿಗಬೇಕಾದಂಥ ಶೈಕ್ಷಣಿಕ ಬೌದ್ಧಿಕ ಸೌಲಭ್ಯಗಳು ಇದೆಲ್ಲನೂ ಸಹ ನಾವು ಮೆಚ್ಕೋಬೇಕಾಗುತ್ತೆ. I'm very happy to be in front of you to share about our marvelous result which we got in our SSLC exam. Our school topper scored 615 out of 625, which is very happy to say that. And this is you can say that effort of our teachers and our students, and especially our management, which gave us a marvelous support to us. Not only that, the atmosphere in the school, which is education related, you can say that, and even the libraries or even the science lab maybe, or the atmosphere of the school, especially the relationship between the teachers and the students, which the bonding which has created, you can say, had made this possible. I'm very happy to say that the result, the quality result which we got in our school is not only just by the teachers and the efforts of the students, you can say, it is the effort of our Honorable Secretary Nataraja MS Sir, who dedicated his complete time for the improvement of our students. And I'm very proud to say that our students have not only depended on the teachers, they not even depended on any of the tuitions or outside sources. They completely depend on the teachers and have did this result and brought the success to the school. I'm very happy to announce the fantastic and the marvelous result our students have given this year, that is 2024-25. Actually this result, this year we got 100% result, and the highest result score is 97.6 by Sinchanati. This result really made us happy. It brought laurels to the school. ಗ್ರಾಮೀಣ ಭಾಗದಲ್ಲೇ ಇದೊಂದು ಶಾಲೆ ಉತ್ತಮ ಶಾಲೆ. ನನ್ನ ಮಗಳು LKG ಇಂದ SSLC ವರೆಗೂ ಇದೇ ಶಾಲೆಯಲ್ಲಿ ಓದಿದ್ದಾರೆ. ಗ್ರಾಮೀಣ ಭಾಗದಲ್ಲೇ ಅಂದರೆ ಗುಬ್ಬಿ ತಾಲೂಕಿನಲ್ಲೇ ಉತ್ತಮವಾದ ಶಾಲೆ ಜ್ಞಾನವರ್ಧಕ ವಿದ್ಯಾಮಂದಿರ ಮತ್ತು ವೀನಸ್ ಶಾಲೆ. ನನ್ನ ಮಗಳು SSLC ಪರೀಕ್ಷೆಯಲ್ಲಿ 625ಕ್ಕೆ 603 ಅಂಕಗಳನ್ನು ಪಡೆದಿದ್ದಾರೆ. ಅದರ ಸಾಧನೆ ಪೂರ್ತಿ ಈ ಶಾಲೆಗೆ ಮತ್ತು ನಟರಾಜ್ ಸರ್ಗೆ ಮತ್ತು ಅವರ ಟೀಚರ್ಗೆ ಸಲ್ಲುತ್ತದೆ. LKGಯಿಂದ ನನ್ನ ಮಗಳನ್ನು ಇಲ್ಲೇ ಓದ್ತಿದ್ದೆ ಜ್ಞಾನವರ್ಧಕ ಸ್ಕೂಲಿನಲ್ಲಿ. ಈ ಸರ್ತಿ 625ಕ್ಕೆ 615 ಅಂಕಗಳನ್ನು ತೆಗೆದು ಅತ್ಯುತ್ತಮ ಶಾಲೆಗೆ ಮತ್ತು ಊರಿಗೆ ಕೀರ್ತಿಯನ್ನು ತಂದಿದ್ದಾಳೆ. ಇಲ್ಲಿ ಮ್ಯಾನೇಜ್ಮೆಂಟು, ಟೀಚರ್ಸು ಏನೇ ಪ್ರಾಬ್ಲಮ್ ಬಂದು ಎಲ್ಲ ಸಾಲ್ವ್ ಮಾಡಿ ಒಳ್ಳೆ ಟೀಚಿಂಗ್ ಕೊಟ್ಟು ನಾವು ಟ್ಯೂಷನ್ಗೆ ಕಳಿಸ್ದಲ್ಲೇ ಕ್ಲಾಸ್ ಇದ್ದಲ್ಲಿ 615 ಅಂಕ ಪಡೆದಿದ್ದೆ. ಅದರಲ್ಲಿ ನಮ್ಮ ಹುಡುಗ ಓದ್ತಾ ಇದ್ದಾನೆ. 625ಕ್ಕೆ 613 ಮಾರ್ಕ್ಸ್ ತೆಗೆದಿದ್ದಾನೆ. ಸ್ಕೂಲ್ಗೆ ಇದಾಗಿದೆ. ಮೊದಲಿಂದ ನಮ್ಮ ಹುಡುಗ LKGಯಿಂದ ಇಲ್ಲೇ ಓದಿದ್ದು. ಅವ್ನಿಗೆ ಪಾಠ ಪ್ರವಚನ ಎಲ್ಲ ಚೆನ್ನಾಗಿದೆ. ಟೀಚರ್ಸು ನಮ್ಮ ಸರ್ ನಟರಾಜ್ ಸರ್ ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ. ಸರ್ ನಾನು ನನ್ನ ಮಗಳನ್ನ 7 ವರ್ಷದಿಂದ ಭಾರತ್ ಪಬ್ಲಿಕ್ ಸ್ಕೂಲ್ಗೆ ಚೋಳದಲ್ಲಿ ಕಳಿಸ್ತಾ ಇದ್ದೀನಿ, ಮಗನೂ ಕಳಿಸ್ತಾ ಇದ್ದೀನಿ. ನಾನು ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನಾನು ಕೊಡೋ ದುಡ್ಡಿಗೆ ಈ ಸ್ಕೂಲಲ್ಲಿ ಮೋಸ ಇಲ್ಲ. ಒಂದು ಸೇಫ್ಟಿ ಇದೆ, ಒಂದು ಒಳ್ಳೆಯ ವಿದ್ಯೆ ಇದೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ದಯವಿಟ್ಟು ನಮ್ಮಂಥ ಮಧ್ಯಮ ವರ್ಗದವರು ಈ ಸ್ಕೂಲಿಗೆ ಸೇರಿಸೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮೋಸ ಬರೋಲ್ಲ. ನನ್ನ ಮಗಳು ಜೊತೆ SSLCಲಿ 625 ಮಾರ್ಕ್ಸ್ ತೆಗಿತೀನಿ ಕಣಪ್ಪ ಅಂತ ಚಾಲೆಂಜ್ ಮಾಡಿದ್ದಾರೆ. ಇದಕ್ಕೆ ಮೇಯ್ನ್ ಕಾರಣ ಭಾರತ್ ಸ್ಕೂಲ್ ಪಬ್ಲಿಕ್ಕಿನ ಒಂದು ಫೌಂಡೇಶನ್. ನನ್ನ ಹೆಸರು ನವ್ಯ. ನಾನು ಜ್ಞಾನವರ್ಧಕ ವಿದ್ಯಾಮಂದಿರದಲ್ಲಿ ಓದಿದ್ದು. ನಾನು 625ಕ್ಕೆ 615 ಅಂಕಗಳನ್ನು ಗಳಿಸಿದ್ದೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸು ಮತ್ತು ಪೇರೆಂಟ್ಸ್, ಅವ್ರ ಗೈಡೆನ್ಸು. ವಿತೌಟ್ ಎನಿ ಟ್ಯೂಷನ್ಗೆ ಹೋಗ್ದಲೇ ನಾನು ಇಷ್ಟು ಅಂಕಗಳನ್ನು ಗಳಿಸಿದ್ದು. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ.
ತುಂಬ ಎಲ್ಲ ಪ್ರಾಕ್ಟೀಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ನಾನು ಧೀರಜ್. ನಾನು ಜ್ಞಾನವರ್ಧಕ ವಿದ್ಯಾಮಂದಿರ ಶಾಲೆಯಲ್ಲಿ 10ನೇ ತರಗತಿಯನ್ನು ಮುಗಿಸಿದ್ದೇನೆ. ನಾನು ಈ ವರ್ಷ ನಡೆದ SSLC ಪರೀಕ್ಷೆಯಲ್ಲಿ 625ಕ್ಕೆ 613 ಅಂಕಗಳನ್ನು ಗಳಿಸಿದ್ದೇನೆ. ನನ್ನ ಈ ಸಾಧನೆಗೆ ಮೂಲ ಕಾರಣವೆಂದರೆ ನನ್ನ ಶಾಲೆ. ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಾಕ್ಟೀಸ್ ಟೆಸ್ಟ್ನ ಕಂಡಕ್ಟ್ ಮಾಡಿದ್ರು. ಬಾಯ್ಸ್ಗೋಸ್ಕರ ನೈಟ್ ಕ್ಲಾಸ್ ಕಂಡಕ್ಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ನಮ್ಗೆ ಬಂದಿದ್ದ ಡೌಟ್ ಎಲ್ಲ ಕ್ಲಾರಿಫೈ ಮಾಡಿದ್ರು. ಇಷ್ಟೆಲ್ಲ ಕಾರಣದಿಂದನೇ ನಾನು SSLC ಪರೀಕ್ಷೆಯಲ್ಲಿ ಇಷ್ಟೊಂದು ಅಂಕಗಳನ್ನ ಗಳಿಸಿದ್ದೀನಿ.